ಅಕ್ರಮ ಕಸಾಯಿಖಾನೆ ಗೋ ಸಾಗಾಟ ನಿಲ್ಲಿಸದಿದ್ದರೆ ಮುಂದಿನ ದಿನಗಳಲ್ಲಿ ಹಿಂದೂ ಸಂಘಟನೆಯ ಕಾರ್ಯಕರ್ತರು ಜೀವ ಪಣಕ್ಕಿಟ್ಟಾದರೂ ಗೋ ರಕ್ಷಣೆ ಮಾಡುತ್ತೇವೆ ಎಂದು ವಿಶ್ವ ಹಿಂದೂ ಪರಿಷತ್ನ ವಿಭಾಗ ಪ್ರಚಾರ ಪ್ರಸಾರ ಪ್ರಮುಖ ಪ್ರದೀಪ್ ಸರಿಪಳ್ಳ ಅವರು ಹೇಳಿದ್ದಾರೆ. ಕಡಬ ಠಾಣಾ ವ್ಯಾಪ್ತಿಯ ಕೊಯಿಲಾದಲ್ಲಿ 2 ದಿನಗಳ ಹಿಂದೆ ವಾಹನವೊಂದರಲ್ಲಿ ಹಿಂಸಾತ್ಮಕ ರೀತಿಯಲ್ಲಿ ಅಕ್ರಮ ಗೋ ಸಾಗಾಟ ಹಾಗೂ ಇದರಲ್ಲಿ 3 ಜಾನುವಾರು ಅಸುನೀಗಿದ ಪ್ರಕರಣಕ್ಕೆ ಸಂಬಂಧಿಸಿ ಕಡಬ ಪ್ರಖಂಡ ವಿಶ್ವ ಹಿಂದೂ ಪರಿಷತ್ನ ನೇತೃತ್ವದಲ್ಲಿ ಕಡಬ ಠಾಣೆಯ ಎದುರು ನಡೆದ ಪ್ರತಿಭಟನೆಯಲ್ಲಿ ಅವರು ಮಾತನಾಡಿದರು. ನಮ್ಮ ಮನೆಯಲ್ಲಿರುವಂತಹ ಗೋವುಗಳನ್ನು ಸಿಂಗರಿಸಿ ಅದಕ್ಕೆ ಮೇವನ್ನಿಟ್ಟು ಅದಕ್ಕೆ ಪೂಜೆ ಮಾಡುವಂತಹ ಪುಣ್ಯ ಕಾಲದ ದಿನದಂದು ಈ ಕಡಬ ತಾಲೂಕಿನಲ್ಲಿ ಪೊಲೀಸರೊಂದು 8ಕ್ಕೂ ಹೆಚ್ಚು ಗೋವುಗಳನ್ನು ಗೋಹಂತಕರ ಕೈಯಿಂದ ಹಿಡಿತಾರೆ. ಪೈಶಾಚಿಕ ಕೃತ್ಯ ಏನು ಅಂತ ಹೇಳಿದ್ರೆ ಅದರಲ್ಲಿ 5-6 ತಿಂಗಳ ಗಬ್ಬದ ಹಸು 3 ಗಬ್ಬದ ಹಸು ಇತ್ತು. ಯಾವನು ಕೂಡ ಗಬ್ಬದ ಹಸುವನ್ನ ಕಟುಕರಿಗೆ ಮಾರೋದಿಲ್ಲ. ಕದ್ದ ಹಸುಗಳನ್ನ ಲಾರಿಯಲ್ಲಿ ತುಂಬಿಕೊಂಡು ಕಸಾಯಿಖಾನೆಗೆ ತೆಗೆದುಕೊಂಡು ಹೋಗುವಂತಹ ಆ ಗಾಡಿಯನ್ನ ಪೊಲೀಸರು ಹಿಡಿದಿದ್ದಾರೆ. ನಿಜವಾಗಿ ಕೂಡ ಅವರಿಗೆ ಅಭಿನಂದನೆ ನಾನು ಹೇಳ್ತೇನೆ. ಯಾಕಂತ ಹೇಳಿದ್ರೆ ಬೇರೆ ಕಡೆಯಲ್ಲಿ ಪೊಲೀಸರು ಗೋವನ್ನ ಹಿಡಿದ್ರೆ ನಮ್ಮ ಮೇಲೆ ಕೇಸನ್ನು ಹಾಕಿದ ಪ್ರಕರಣಗಳಿದೆ. ಗೋವನ್ನು ಹಿಡಿದ್ರೆ ಬರೋಡ ಕೇಸ್ ಹಾಕಿದ್ದಿದೆ, ಗೂಂಡಾ ಕೇಸ್ ಹಾಕಿದ್ದಿದೆ. ಜಯಪ್ರಕಾಶ್ ಅನ್ನತಕ್ಕಂಥ ಹುಡುಗನ ಮೇಲೆ ಒಂದು 7-8 ಗೋವಿನ ಕೇಸ್ ಇತ್ತು. ಅವನನ್ನ ಗೂಂಡಾ ಕಾಯ್ದೆ ಹಾಕಿ ಒಂದೊಂದು ಜೈಲಿಗೆ ಹಾಕಿದ್ರು. ಆದ್ರೆ ಇಲ್ಲಿಯ ಪೊಲೀಸರು ನಿಜವಾಗಿ ಕೂಡ ಅಭಿನಂದನೆ ಮಾಡಿದೆ. ಆ ಗಬ್ಬದ ಹಸುವನ್ನ ಲಾರಿಯಲ್ಲಿ ತಗೊಂಡು ಹೋಗಿ ಅದನ್ನ ಅಮಾನುಷವಾಗಿ ಅದನ್ನ ಕೊಂಚ ತಗೊಂಡು ಹೋಗಿದ್ದಾರೆ. ಅದನ್ನ ಹಿಡಿದಿದ್ದಾರೆ. ಅದರಲ್ಲಿ 3 ಹಸು ಕೂಡ ಎಷ್ಟು ಈ ಮಕರ ಸಂಕ್ರಮಣೆಯ ಪುಣ್ಯ ದಿನದಂದು ಆ ಹಸುವನ್ನ ಈ ಕರ್ನಾಟಕದಲ್ಲಿ ಗೋ ರಕ್ಷಾ ಕಾಯ್ದೆ ಇದೆ, ಸಂವಿಧಾನದಲ್ಲಿ ಗೋವಿನ ಹತ್ತಿಗೆ ನಿಷೇಧ ಇದೆ. ಆದರೂ ಕೂಡ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಗೋವನ್ನು ಅಜ್ಞಾತವಾಗಿ ಹತ್ಯೆ ಮಾಡ್ತಾರೆ. ನಾನಿಲ್ಲಿ ಎಸ್ಪಿಗೆ ಪ್ರಶ್ನೆ ಮಾಡ್ತೇನೆ, ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದೇ ಒಂದು ಗೋಶಾಲೆ ಇರೋದು. ಎಷ್ಟು ಗೋ ಬರುತ್ತೆ ಅಲ್ಲಿಗೆ? ಎಷ್ಟೊಂದು ಏನು ಬೀಚ್ ಸಾಲಿದೆ, ಅದಕ್ಕೆ ಎಲ್ಲಿಂದ ಬರುತ್ತೆ? ಯಾವಾಗಾದ್ರೂ ನೋಡಿದೀರಾ? ಮಾಜಿ ತಾಲೂಕು ಪಂಚಾಯತ್ನ ಅಧ್ಯಕ್ಷೆ ಪುಲಸ್ಯ ರೈ ಮಾತನಾಡಿ, ನಮಗೆ ಪೂಜನೀಯ ಸ್ಥಾನದಲ್ಲಿರುವ ಗೋವನ್ನು ಹಿಂಸಾತ್ಮಕ ರೀತಿಯಲ್ಲಿ ಸಾಯಿಸಲಾಗುತ್ತಿದೆ. ಕಾಂಗ್ರೆಸ್ ಸರ್ಕಾರ ಈ ಗೋ ಕಟುಕರನ್ನು ರಕ್ಷಣೆ ಮಾಡುತ್ತಾ ಇವರಿಗೆ ಬೆಂಬಲ ನೀಡುತ್ತಿದೆ. ಗೋಮಾತೆಯನ್ನು ರಕ್ಷಿಸಲು ನಾವು ಬೀದಿಗಿಳಿಯಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದರು. ಈ ಗೋ ಹತ್ಯೆ ಅಂತಾನೆ ಗೋವಿನ ನಾಶ ಮಂತ್ರ ಮುಖಾಂತರ ಈ ಭಾರತದ ಧರ್ಮನ ಭ್ರಷ್ಟ ಪಡುವಂತ ಉದ್ದೇಶಗಳು ಈ ವಿದೇಶಿ ಶಕ್ತಿಲ್ಲ ಪ್ರಯತ್ನ ಮಾಡ್ತಿರುತ್ತ. ಆಮೇಲೆ ಈ ಕಾಂಗ್ರೆಸ್ ಇಲ್ಲಿ ಮುಸ್ಲಿಂ ತುಷ್ಟೀಕರಣದ ವ್ಯವಸ್ಥೆ ಓಡಮುಟ್ಟ ಬಂದ ಅತನ ಹೆಂಚಿನ ಮನಸ್ಸಲ್ಲ ಡಿ.ಕೆ. ಶಿವಕುಮಾರ್ ಇಲ್ಲಿ ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿಗೆ ಅತನ ಸಹೋದರರು ಅಸಲು ಖಂಡಿತ ತಪ್ಪು ಮಂತ್ರಿಗಳು ವಿಶ್ವಾಸ ಡಿ.ಕೆ. ಶಿವಕುಮಾರ್ ಅಂತಿನ ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿಗೆ. ಇಲ್ಲಿ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯರು ಅಕ್ಲ ರಕ್ಷಣೆಗೆ ಬೇಟೆ ಎಂಟ್ಲೆ ಬೇಲನೆ ಇದ್ದು ಅನ್ಕೊಂತ ರೀತಿಗೆ ಆ ಯೋಚನೆ ಅಂತಂದರು. ಇಪ್ಪ ಸಹೋದರ ಬಂದರು ಚಾಮರಾಜನಗರದ ಮೂಗಿ ಗೋಮಾತನ್ನ ಆ ಒಂದು ಕೆಚ್ಚನ್ನು ಕಳಿಸಿದಂತ ಬೇಲೆ ಮಾಡ್ತಾರೆ. ಆಕಲಿನ ಕೆಚ್ಚಲು ಕಳಿಸಿನ ಬೇಲೆ ಮಾಡಿಸಿದ್ರೆ ಖಂಡಿತ ಆಕಲಿಗೆ ಶಿಕ್ಷೆ ಅಂತಾನೆ ನಿಲ್ಲಿಸ್ಬೇಕು ಬಂದರು. ಆಗ ನಮ್ಮ ಕಲ್ಪನೆ ಅಂತ ಬಹುಶಃ ಆ ರೀತಿಗೆ ಇನ್ನು ಆ ಸರ್ಕಾರ ವರ್ತನೆ ಮಾಡ್ಕೊಂಡು ಬಂದ ಮಾತಿಗೆ ಹೊರಡಕ್ಲಿದೆ. ಬಾಳೆ ಬಂದ ಒಂದು ಬಿಹಾರಿ ಕಾರ್ಮಿಕೆ ಆ ಕಿತ್ತಲು ಕೈಯನ್ನು ಕಲ್ಪನಿಸಿನ ಆಪಾದನೆ ಏನನ್ನಿಟ್ಟು ಮಾಡಿದ್ರೆ ఆయన ಅರೆಸ್ಟ್ ಮಾಡ್ಬೇಕಂತ ನೀವು ಕಲ್ಪನೆ ಮಾಡಿದ್ರೆ ಆ ಪೆಟ್ಟಲು ಸಹಿಸಿನ ಪುನಾತ್ ಆ ಪೆಟ್ಟಲು ಜೀವೈಸಿನ 4 ಪಶುಗಳು ಅವು ಗೋಮಾತೆ ಖಂಡಿತ ಒಳ್ಳೆಗೆ ಬಸ್ಸು ಖಂಡಿತ ಒಂದು ವ್ಯಕ್ತಿ ಬರ್ತದೆ. ಆಯ್ತಾ ಕಿಚ್ಚಲ್ ಬರೆಯೋ ಸಾಧ್ಯತೆಯಿಂದ ನಮಗೆಲ್ಲ ಮೂರ್ತರ ರೂಪ ಇಲ್ಲಿ ರಾಜ್ಯ ಸರ್ಕಾರ ವಾರ ಈ ಕಡೆ ಕಣ್ಣು ಕಟ್ಟಿ ಕೆಲಸ ಮಾಡ್ಕೊಂಡು ಬಂದ
ఆయనకి అరెస్ట్ పంపిన ముఖాಂತರ అట్లాగే శిక్ష జరపడం పాత్ర పంపిన ముఖಾಂತರ ఎవరెవరి నిన్నల్పದ సచిವರು ಬಂದಿದ್ದಾರೆ అట్లా రెండు పెట్ట అని ಕೊಡ್ತಾರೆ. ಒಂದು ವೇಳೆ ಮೆಟ್ಟಿಲ ಇಲ್ಲದ ಪೊಂಗಲನ್ನು ವಹಿಕೊಂಡು ಬರ್ತಾರಲ್ಲ ಅತನ ಮೆಟ್ಟಿಲ ಇಲ್ಲದ ಅಪ್ಪರೆಟ್ಲ ಇಂತ ನಮ್ಮ ಗೃಹ ನೋಡ ಮೆಟ್ಟಿಲಿನ ಅಂತ ಪೊಂಗಲ ಸಾಧ್ಯತೆ ಇತ್ತಲ್ಲ. ಇನ್ನು ನಮ್ಮ ಗೋಮಾತೆ ಗೀಟಿನ ಶಿಕ್ಷಣದ ಈ ರೀತಿಯ ದೌರ್ಜನ್ಯ ಕನ್ಯರ ನಾಚಿಗೆ ಬೇಜಾರಾಗಬಹುದು. ಯಾವ ರೀತಿಯ ಒಂದು ದೌರ್ಜನ್ಯ ಬಂದ ಅವನು ಯಾವ ರೀತಿ ಪನೋಡು ಆ ಪೈಶಾಚಿಕತೆಯನ್ನು ಯಾವ ರೀತಿ ಪನೋಡುವಂತ ಮಾಡ್ತಾ ಬಂದಿದ್ವಿ. ನಿರಂತರವಾದ ಎತ್ತರಪದ ಪೆತ್ತಲು ಸಹಿಸಿದಂತಿನ ವ್ಯವಸ್ಥೆಗಳ ಮಂತ್ರಿ ಬಂದ ಯಾವ ರೀತಿಯ ಚಿಕಿತ್ಸೆಗಳನ್ನೆಲ್ಲ ಬಹುಶಃ ಅವು ಮನರ ವಿಧದ ದುಂಬದ ಸ್ಥಿತಿಗೆ ಬರ್ತಿರೋ ಬಾರಿ ಕಷ್ಟದ ದಿನ ಅಂತ. ಪ್ರತಿಭಟನೆಯಲ್ಲಿ ವಿಶ್ವ ಹಿಂದೂ ಪರಿಷತ್ನ ಉಪಾಧ್ಯಕ್ಷ ಸುದರ್ಶನ ಶಿರಾಡಿ, ಗೌರವಾಧ್ಯಕ್ಷ ವಾಸುದೇವ ಭಟ್ ಕಡ್ಯ, ಜೊತೆ ಕಾರ್ಯದರ್ಶಿ ಪ್ರಮೀಳಾ ಲೋಕೇಶ್, ಬಿಜೆಪಿ ಯುವ ಮೋರ್ಚಾದ ಜಿಲ್ಲಾ ಕಾರ್ಯದರ್ಶಿ ಶ್ರೀಕೃಷ್ಣ ಎಂಆರ್, ಮಾತೃಶಕ್ತಿಯ ಜಿಲ್ಲಾ ಪ್ರಮುಖ ಗೀತಾ ಅಮೈ ಕೇವಳ, ಕಿಸಾನ್ ಸಂಘ ಕಡಬ ತಾಲೂಕು ಅಧ್ಯಕ್ಷ ಮನೋಹರ್ ರೈ ಅಲಿಮಾರ್ ಪಟ್ಟೆ, ಪ್ರಮುಖರಾದ ಪ್ರಮೋದ್ ರೈ ನಂದುಗುರಿ, ಉಮೇಶ್ ಆಚಾರ್ಯ, ವಾಸುದೇವ ಗೌಡ ಕೊಲ್ಲೆಸಾಗು, ಸತ್ಯನಾರಾಯಣ ಹೆಗ್ಡೆ, ವೀಣಾ ಕೊಲ್ಲೆಸಾಗು, ಜಯಚಂದ್ರ ರೈ ಕುಂಟೋಡಿ, ಸುರೇಶ್ ದೆಂತಾರು, ಮುತ್ತು ಕುಮಾರ್, ಸೀತಾರಾಮ ಗುರುಕೃಪಾ ಮೊದಲಾದವರು ಉಪಸ್ಥಿತರಿದ್ದರು. ಬಜರಂಗ ದಳದ ಅಶ್ವಿತ್ ಖಂಡಿಗ ಪ್ರಾಸ್ತಾವಿಕವಾಗಿ ಮಾತನಾಡಿ ಸ್ವಾಗತಿಸಿದರು. ಕಡಬ ಪ್ರಖಂಡ ಅಧ್ಯಕ್ಷ ರಾಧಾಕೃಷ್ಣ ಕೊಲ್ಪೆ ವಂದನಾರ್ಪಣೆ ಸಲ್ಲಿಸಿದರು. ಪ್ರತಿಭಟನೆಯ ಬಳಿಕ 1-2 ನಿಮಿಷಗಳ ಕಾಲ ರಾಜ್ಯ ರಸ್ತೆ ತಡೆ ಮಾಡಲಾಯಿತು. ಬಳಿಕ ಕಡಬ ಠಾಣೆಯ ಮೂಲಕ ಮನವಿ ಸಲ್ಲಿಸಲಾಯಿತು. ದಿವಾಕರ್ V4 ನ್ಯೂಸ್ ಕಡಬ.